ಎಲೆಕ್ಷನ್ ನೋಡಿದ್ವಿ ಎಲ್ಲ ಪ್ರಚಾರ ಮಾಡ್ತಾ ಇದ್ದೀರಿ ನೀವು. ಈ ಸಲ ನೀವು ಕ್ಯಾಂಡಿಡೇಟ್ ಹೆಂಗೆ ಅನಿಸ್ತದಪ್ಪ ನಿನಗೆ? ನಾನು ನಿನಗೆ ಇಂಟ್ರೂ ಮಾಡ್ತಾನೆ. ಅಲ್ಲ, ಡಿಫ್ರೆಂಟ್ ಆಗಿದೆ ಡೆಫಿನೆಟ್ಲಿ. ಆಮೇಲೆ ಲೋಕಸಭೆ ಕ್ಷೇತ್ರ ಅಂದರೆ ದೊಡ್ಡ ಕ್ಷೇತ್ರ, ಅದರಿಂದ ಜವಾಬ್ದಾರಿ ಜಾಸ್ತಿ ಇದೆ. ಆಮೇಲೆ ಎಲ್ಲ ರೈತರಿರ್ಬೋದು, ಯುವಕರಿದ್ದಾರೆ, ಮಹಿಳೆಯರಿದ್ದಾರೆ, ಎಲ್ರಿಗೂ ಅವ್ರದ್ದೇ ಆದ ನಿರೀಕ್ಷೆಗಳಿದ್ದಾವೆ ಕ್ಯಾಂಡಿಡೇಟಿಂದ. ಸೊ ಅದನ್ನು ಕೂಡ ಆಲಿಸ್ಕೊಂಡು ಜನರು ಕೂಡ ಅದನ್ನು ಯೋಚನೆ ಮಾಡಿರಿ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಜನರು ಕೂಡ ಈಗ 5 ವರ್ಷದಿಂದ ಅವರ ಒಡನಾಟದಲ್ಲಿ ಅವ್ರಿಗೂ ಕೂಡ ಗೊತ್ತಾಗಿದೆ ಕ್ಯಾಂಡಿಡೇಟ್ ಅಭ್ಯರ್ಥಿಗಳು ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತಾರೆ ಅಂತ. ಸೊ ಡೆಫಿನೆಟ್ಲಿ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅನಿಸುತ್ತೆ. 5 ಗ್ಯಾರಂಟಿ ಈಗ ನೀವು ಅದನ್ನು ನಮ್ಮ ಜೊತೆ ಬರ್ತಿರಲ್ಲ ನೋಡ್ರಿ, ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈಗ ನಮ್ಮ 16 lakh ವೋಟರ್ಸ್ ದಾವಣಗೆರೆಯಲ್ಲಿ ಅರ್ಧಕ್ಕರ್ದು 8 ಲಕ್ಷ ಚಿಲ್ಲರ ಮಹಿಳೆಯರಿದ್ದಾರೆ. ಸೊ ಆ ಮಹಿಳೆಯರದೆಲ್ಲ ಆಶೀರ್ವಾದ ಇದೆ. ಜೊತೆಗೆ ನಮ್ಮ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ನಿಲುವಿದೆ ಅಲ್ಲ, ಸೊ ಅವರು ಕೂಡ ಎಲ್ಲ ಜಾತಿ ಧರ್ಮದ ಒಂದು ಭೇದ ಬಿಟ್ಟು ಪಕ್ಷಾತೀತವಾಗೂ ಕೂಡ ಭಾಳಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ.